ನಿನ್ನ ಹತ್ರ ಎಷ್ಟು ದುಡ್ಡಿದೆ ಕೊಡು. ಯಾಕೆ? ಕೊಡು ಶ್ರೀ. ದುಡ್ಡು ಯಾಕೆ ಜಾನು? ಯಾಕೆ ಅಳ್ತಿದೀಯಾ? ಏನಾಯ್ತು? ಯಾಕೆ ಜಾನು? ಯಾಕೆ ಅಳ್ತಿದೀಯಾ? ಏನಾಯ್ತು? ನನ್ನ ಹತ್ರ ಹೇಳು. ಯಾರಾದ್ರೂ ಏನಾದ್ರು ಅಂದ್ರ? ಅಜ್ಜಿಗೆ ತಿಂಡಿ ಕೊಡಕತ್ತ ಹೋಗಿದೆ. ಆದ್ರೆ ಅಮ್ಮ ಎಮ್ಮೆ ತರ ಬೈ ಬೆಳೆಸ್ಕೊಂಡಿರೋ ನಿಮ್ಮ ಅಜ್ಜಿ ನಿಮ್ಮ ಅತ್ತೆ ಅಂದ್ರು ಮೈ ಭಾರ ಆದ್ರೂ ಕಮ್ಮಿ ಆಗುತ್ತೆ. ನಮ್ಮನೆಯಲ್ಲಿ ನಾವು ತಿಂಡಿ ತಿನ್ನೋದಕ್ಕೆ ನಮಗೆ ನೆಮ್ಮದಿ ಇಲ್ಲ. ಪೀಡೆಗಳು ಎಲ್ಲಿಂದ ಒಕ್ಕರಿಸ್ಕೊಂಡ್ವು. ಶ್ರೀ, ಇದ್ರ ತಗೋ. ನಿನ್ನ ಹತ್ರ ಎಷ್ಟು ದುಡ್ಡು ಅದನ್ನು ಸೇರಿಸಿ ಹೋಟ್ಲಿಗೆ ಹೋಗಿ ಅಜ್ಜಿಗೆ ಅತ್ತೆಂದ್ರಿಗೆ ತಿಂಡಿ ತಗೊಂಡ್ ಬಾ. ತಗೋ. ಇವಾಗಿನ ಹೋಟ್ಲಿಗೆ ತರ್ಬೋದು, ಆದರೆ ಮಧ್ಯಾಹ್ನಕ್ಕೆ ರಾತ್ರಿಗೆ ನಾಳೆ ನಾಡಿದ್ದು ಪ್ರತಿದಿನ ಹೋಟ್ಲಿನ ತರಕ್ಕಾಗುತ್ತಾ ಜಾನು? ಆಗಲ್ಲ. ಮತ್ತೆ ಮತ್ತೇನ್ ಮಾಡೋದು ಶ್ರೀ? ಇಲ್ಲೇ ಇರೋ. ಬಂದೆ. ಎಲ್ಲಿಗೆ ಹೊರಟೆ ಶ್ರೀ? ಬಂದೇ ಇರೋ. ಏನಿದು? ಇದನ್ನ ಇಟ್ಕೊಳ್ಳಿ. ನನಗೆ ಕೊಡ್ತಿದ್ದೀರಾ ಇದನ್ನ? ಮನೆ ಖರ್ಚಿಗೆ. ಮನೆ ಖರ್ಚಿಗ? ಇಷ್ಟೊಳ್ಳೆ ಬುದ್ಧಿ ಇದ್ದಕ್ಕಿದ್ದಾಗೆ ಹೇಗೆ ಬಂತು? ಜಾನು ತಿಂಡಿ ವಿಷಯ ಹೇಳಿದ್ಲು, ಅದಕ್ಕೆ. ಹಾ, ಅಷ್ಟು ಬೇಗ ಚಾಡಿ ಚುಚ್ಬಿಟ್ಲ ಅವಳು ಬಂದೆ ನಿಮ್ಮ ಹತ್ರ? ಅಯ್ಯೋ, ಚಾಡಿ ಅಂತ ಅಲ್ಲ, ಜಾನು ಮನೆ ಪರಿಸ್ಥಿತಿನ ವಿವರಿಸಿದ್ಲು. ನಾನು ಅದನ್ನು ಕೇಳೋದಕ್ಕೆಲ್ಲ ಬಂದಿದ್ದು. ಮುಂಚೆ ನಿಮ್ಮ ಮನೇಲಿ ಬರೀ ನೀವು 3 ಜನ ಇರ್ತಿದ್ರಿ. ಒಂದು ಅರ್ಧ kg ಉಪ್ಪಿಟ್ಟು ಸಾಕಾಗ್ತಿತ್ತು. ಆದರೆ ಇವಾಗ ನಾವೆಲ್ಲ ಬಂದಿರೋದ್ರಿಂದ 1-1.5 kg ಉಪ್ಪಿಟ್ಟು. 2 kg? ಹಾಂ ಹಾಂ, 2 kg. ತಿಂಡಿ ರಾಮಾಯಣ ಮುಗೀತು. ಇನ್ನು ಬೇರೆ ದಿನಸಿಗೆಲ್ಲ ಎಷ್ಟಾಗುತ್ತೆ ಅಂತ ಗೊತ್ತಾ? ಅದಕ್ಕೆ 5,000 ಕೊಟ್ಟಿದ್ದು, ಎಲ್ಲರೂ ಹೊಟ್ಟೆ ತುಂಬ ತಿನ್ನೋ ಹಾಗಾಗಲಿ ಅಂತ. ಮುಂಚೆ ನಾವು 3-4 ಜನ ಇದ್ವಿ, ನಮಗೆ 5,000 ಬೇಕಾಗಿತ್ತು. ಈಗ ಇಷ್ಟೊಂದು ಜನ ಇದ್ದೀರಾ, ಬರೀ 5,000 ಕೊಟ್ಟು ಎಲ್ರಿಗೂ ಫುಲ್ ಮೀಲ್ಸ್ ಹಾಕು ಅಂದ್ರೆ ಹೇಗಪ್ಪ? ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ, ಕೆಲಸ ಸಿಕ್ಕಿದ್ಮೇಲೆ ಇನ್ನೂ ಹಣ ಕೊಡ್ತೀನಿ. ಹಾ, ಹುಚ್ಚು ಬಿಡದೆ ಕೆಲಸ ಸಿಗಲ್ಲ, ಕೆಲಸ ಸಿಗದೆ ಹುಚ್ಚು ಬಿಡಲ್ಲ ಅಂತಾರಲ್ಲ, ಹಾಗಾಯ್ತು. ನಿಮ್ಗದು ಯಾವಾಗ ಕೆಲಸ ಸಿಗುತ್ತೋ, ನೀವು ಯಾವಾಗ ನಿಮ್ಮ ಅಮ್ಮಂದ್ರನ್ನೆಲ್ಲ ಸಾಕೋಷ್ಟು ದುಡ್ಡನ್ನ ನನಗೆ ಕೊಡ್ತೀರೋ? ಅಯ್ಯ, ಅಯ್ಯೋ ಬೇಡಪ್ಪ. ನಾನೇನಾದ್ರೂ ನಿಮ್ಮ ಹತ್ರನೇ ಮನೆ ಖರ್ಚಿಗೆ ದುಡ್ಡು ಇಸ್ಕೊಂಡಿದ್ದೀನಿ ಅಂತ ನಮ್ಮ ರವಿಗೆ ಏನಾದರೂ ಗೊತ್ತಾದ್ರೆ ಉರ್ದೋರ್ದು ಬೀಳ್ತಾನೆ. ಜಗಳ ಆಡಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂತಾನೆ. ಯಾಕೆ ಬೇಕು? ನೀವೆಲ್ಲ ಬೇಡ ಬಿಡಿ. ಏನೋ ನಾನೇ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಭಿಕ್ಷೆ ಎತ್ತಾದ್ರೂ ಸರಿ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ. ಎಲ್ಲ ನನ್ನ ಕರ್ಮ. ತಗೊಳ್ಳಿ, ಬೇಡ. ಅಯ್ಯೋ, ರವಿಗೆ ಈ ವಿಷಯ ಗೊತ್ತಾಗಲ್ಲ ಬಿಡಿ, ಇಟ್ಕೊಳ್ಳಿ ಇದನ್ನ. ನಂಬೋದಾ ನಿಮ್ಮ ಮಾತನ್ನ? ಖಂಡಿತವಾಗ್ಲೂ ನಂಬೋದು. ಯಾವುದೇ ಕಾರಣಕ್ಕೂ ರವಿಗೆ ಈ ವಿಷಯ ಗೊತ್ತಾಗಲ್ಲ. ಒಂದೇ ಒಂದು ರಿಕ್ವೆಸ್ಟು. ಮತ್ತೇನಪ್ಪ ನಿಮ್ದು? ನನ್ನ ಅಮ್ಮಂದಿರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಹರ್ಟ್ ಆಗೋ ಥರ ಮಾತಾಡಬೇಡಿ. ಅದಕ್ಕೆ ಮುಂಚೆ ನಂದೊಂದು ಮಾತಿದೆ. ಏನು? ಈಗ ನೀವು ಕೊಟ್ಟಿರೋದು 15 ದಿವಸಕ್ಕೆ ಸಾಕಾಗುತ್ತೆ. ಅಷ್ಟೊಳಗೆ ಇನ್ನೊಂದು 5 ಅಡ್ಜಸ್ಟ್ ಮಾಡಿಬಿಡಿ. ಆಗ ನಿಮ್ಮ ಅಮ್ಮಂದ್ರ ಹತ್ರ ನಾನು ಸಮಾಧಾನವಾಗಿ ಮಾತಾಡ್ಬೋದು. ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ಇನ್ನೊಂದು 15 ದಿವಸದಲ್ಲಿ ಇನ್ನೂ ಸ್ವಲ್ಪ ಹಣ ಅರೇಂಜ್ ಮಾಡ್ತೀನಿ. ಗೊತ್ತಿತ್ತು ನನಗೆ ನೀವು ಅಡ್ಜಸ್ಟ್ ಮಾಡ್ತೀರಾ ಅಂತ. ನಿಮಗೆ ನಿಮ್ಮ ಅಮ್ಮಂದ್ರೆ ಮುಖ್ಯ ಅಲ್ವಾ? ಈಗಲಾದರೂ ಅಮ್ಮಂದಿರಿಗೆಲ್ಲ ಸ್ವಲ್ಪ ತಿಂಡಿ ಕೊಡ್ಬೋದಾ?